ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಧಾರವಾಡ ತಾಲೂಕು ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ಗ್ರಾಮ ದೇವತೆ ಅದ್ದೂರಿ ಜಾತ್ರಾ ಮಹೋತ್ಸವ ಹಾಗೂ ಭಂಡಾರದಲ್ಲಿ ಮಿಂದೆದ್ದ ಗ್ರಾಮಸ್ಥರು. ಧಾರವಾಡ ತಾಲೂಕಿನ ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ಗ್ರಾಮ ದೇವತೆಯ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಜಾತ್ರಾ ಮಹೋತ್ಸವ ಅತ್ಯಂತ ಭಕ್ತಿ ಭಾವದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಗ್ರಾಮದಲ್ಲಿ ದ್ಯಾಮವ್ವ ದೇವಿ ಹಾಗೂ ದುರ್ಗಾದೇವಿ ದೇವರ ನೂತನ ದೇವಸ್ಥಾನಗಳ ಉದ್ಘಾಟನೆಯೊಂದಿಗೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿತ್ತು. ಗ್ರಾಮ ದೇವತೆಗಳ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ನೂತನ ದೇವಸ್ಥಾನಗಳಲ್ಲಿ ಮೂರ್ತಿ ಸ್ಥಾಪನೆ ಮಾಡಲಾಯಿತು. ಇನ್ನು ಗ್ರಾಮಸ್ಥರೆಲ್ಲರೂ ಭಂಡಾರದಲ್ಲಿ ಮಿಂದೆದ್ದು ಗ್ರಾಮದ ಪ್ರಮುಖ ಬೀದಿಗಳು ಭಂಡಾರಮಯವಾಗಿ ಕಂಡುಬಂದವು. 9 ದಿನಗಳ ಜಾತ್ರಾ ಮಹೋತ್ಸವ ನಡೆಯಲಿದ್ದು ವಿವಿಧ ಧಾರ್ಮಿಕ ಆಚರಣೆಗಳ ಜೊತೆಗೆ ಭಕ್ತಿ ಗೀತೆಗಳ ಕಾರ್ಯಕ್ರಮಗಳು ಜರುಗುತ್ತವೆ. ಅಮೀನ್ಬಾವಿ ಪಂಚಗೃಹ ಹಿರೇಮಠ ದ ಪೂಜ್ಯ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಗ್ರಾಮಸ್ಥರೆಲ್ಲರೂ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವುದರ ಜೊತೆಗೆ ಭಕ್ತಿ ಭಾವದೊಂದಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದರು. ಜಿಲ್ಲಾ ಧಾರವಾಡ ತಾಲೂಕು ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ವಿಜೃಂಭಣೆಯಿಂದ ದ್ಯಾಮವ್ವ ದುರ್ಗಾದೇವಿ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಸಮಾಜದ ಮುಖಂಡರು ಸೇರಿ ಎಲ್ಲ ಊರಿನ ಹಿರಿಯರು ಎಲ್ಲರೂ ಯುವಕರು ಎಲ್ಲರೂ ಒಕ್ಕಟ್ಟಿನಿಂದ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकपर्दिनि शैलसुते
ತಾಲೂಕು ಕ್ಯಾರ್ಕೊಪ್ಪ ಗ್ರಾಮದ ಶ್ರೀ ದ್ಯಾಮಮ್ಮ ದುರ್ಗಮ್ಮ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೀತಿದ್ದು ಸುಮಾರು 9 ದಿನಗಳ ಕಾಲ ಈ ಒಂದು ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಜಾತ್ರೆಯ ವಿಶೇಷತೆ ಏನಂದರೆ ಭಂಡಾರದ ಜಾತ್ರೆ ಎಂದು ಕರೆಯುತ್ತೇವೆ. ಮತ್ತು ನಾವು ನಿರಂತರ ದಿನದ 24 ಗಂಟೆಗಳ ಕಾಲ ಅನ್ನಪ್ರಸಾದ ಸೇವೆಯನ್ನು ಇಲ್ಲಿ ಮಾಡಿರ್ತೇವೆ. ಯಾವುದೇ ಥರದ ಊಟದ ವ್ಯವಸ್ಥೆ ಮನೆಯಲ್ಲಿ ಯಾವ ಜನನೂ ಮಾಡ್ಕೊಂಡಿರೋದಿಲ್ಲ. ನಿರಂತರ ದಿನಕ್ಕೆ ಒಂದು 15ರಿಂದ 20 ಸಾವಿರ ಜನ ಕೂಡಿ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಮತ್ತು ದಿನ ಸಂಜೆಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಕ್ಕಳ ಕಾರ್ಯಕ್ರಮ ಮತ್ತು ಅನೇಕ ಕಲಾವಿದರ ತಂಡದಿಂದ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ 9 ದಿನವೂ ನಡೀತಾ ಇದೆ. ಮತ್ತು ದಿನ ಬೆಳಗ್ಗೆಯೂ ಮತ್ತು ಸಂಜೆಕ ಹೊನ್ನಾಟ ಕಾರ್ಯಕ್ರಮ ಅದನ್ನು ಜರುಗಿಸ್ತೇವೆ. ಅತಿ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಭಂಡಾರವನ್ನು ಗುಜ್ಜಾಡಿ ಒಂದು ವಿಜೃಂಭಣೆ ಸುಮಾರು 100-150 ವರ್ಷಗಳ ಹಿಂದಿನ ಜಾತ್ರೆ ಇದು. ಯಾರೂ ನಮ್ಮ ಹಿರಿಯರಾಗಲಿ ಯಾರೂ ನಮ್ಮ ಊರಲ್ಲಿ ಕಂಡಿರಕ್ಕಿಲ್ಲ. ಆಗ ಈಗ ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡಿ ಇಡೀ ಊರು ಎಲ್ಲ ಒಗ್ಗಟ್ಟಾಗಿ ಯುವಕರು ಎಲ್ಲ ಸಮಾಜದ ಮುಖಂಡರು ಕೂಡ ಒಂದಾಗಿ ಇವತ್ತು ಗುಡಿ ಕಟ್ಟಿಸಿ ಹೊಳೆ ಮೂರ್ತಿ ಹೊಸ ಮಾಡಿಸಿ ಅತಿ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಆಲ್ರೆಡಿ 4 ದಿನ ಈಗ ಜಾತ್ರೆ ಆಯಿತು. ಇನ್ನು 5 ದಿನ ಮಾತ್ರ ಬಾಕಿ ಐತಿ. ಆದಷ್ಟು ಇನ್ನೂ ಈಗಾಗಲೇ 20,000 ಜನಸಂಖ್ಯೆ ಸಮೀಪ ಬಂದಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಧಾರವಾಡ ಸುತ್ತಮುತ್ತಲ ಹಳ್ಳಿಯ ಜನ ಬಂದು ಒಂದು ದೇವಿಯ ದರ್ಶನ ಕೃಪಾಶೀರ್ವಾದ ಪಡೆದುಕೊಂಡು ಈ ಜಾತ್ರೆಯನ್ನು ಇನ್ನೂ ಯಶಸ್ವಿ ಮಾಡಿಕೊಡ್ಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಭಾಳ ತಲೆ ಕೆಡ್ಸತ್ತಾವ. ಮುಂದೆ ಹೋಗಲು ದೇವ್ರ ಈಗ 5ನೇ ಟೈಮಿಗೆ ಇಲ್ಲಿ ಊಟ ಬರೋದು ಹೊಡೋದು ಇಲ್ಲಿ ಇಲ್ಲ ಅವ್ರ ಒಳಗಿದ್ದಿತ್ತು. ಅಂದರೆ ನೋಡ್ತೀವಿ ಮಟ್ಟಿಗೆ ವಿಚಾರ ಏನಿದು ಏನು ಜನಪ್ಪ ಜಗಿ ಅವಿ ವಿನಾ ಆ ಹುಡುಗಿ ಐತಿ ನೋಡ್ಬಾಯ್ದು ಗೊಂಬೆಂಗೆ ಐತಿ ನೋಡ್ಬಾಯ್ದು